ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 37. ಸತೀಶನ ಮನಸ್ಸಿನ ಭಾವನೆ ರಮೇಶನಿಗೆ ಅರ್ಥವಾಯಿತು. ಸುಜಿಯನ್ನು ನೋಡಿ ಮಾತಾಡಿಸಲು ಮೈಸೂರಿನಿಂದ ಹಾಸನದಿಂದ ಬೆಂಗಳೂರಿಗೆ ಸುತ್ತಿ ಬಂದಿದ್ದಾನೆ. ಅವನ ಆತಂಕ, ಭಾವನೆಗಳಿಗೆ ಸ್ಪಂದಿಸದೆ ಹೋದರೆ ನಿರಾಸೆ ಜೊತೆಗೆ ದುಃಖವಾಗುವುದು ಸಹಜ. ರಮೇಶ ರಾಯರ ಮುಖ ನೋಡಿದ. ರಾಯರಿಗೆ ಅರ್ಥವಾಯಿತು. ಸರಿ, ಕೇಳಿ ನೋಡ್ತೀನಿ, ಅವರ ಮನಸ್ಥಿತಿ ಮೇಲೆ ಅವಲಂಬಿತವಾಗಿದೆ ಎಂದರು ರಾಯರು. ತಾವು ಹಿರಿಯರು, ಮೇಲಾಗಿ ಅವಳ ತಂದೆ. ನೀವು ಹೇಳುವ ರೀತಿಯಲ್ಲಿ ಹೇಳಿದರೆ ಅವಕಾಶ ಕೊಡ್ತಾರೆ. ರಮೇಶ ಪರೋಕ್ಷವಾಗಿ ರಾಯರ ಮೇಲೆ ಒತ್ತಡ ಹಾಕಿದ. ಹೌದು ಅಂಕಲ್, ನನಗೆ ಸುಜಿನ ನೋಡಲೇಬೇಕು, ಮನಸ್ಸು ಮಾಡಿ, ಸತೀಶ ವಿನಂತಿಸಿದ. ರಾಯರ ಅದೃಷ್ಟವೋ ಏನೋ, ಸರ್ಜನ್ ಸುಧೀರ್ ವಾರ್ಡ್ ರೌಂಡ್ ಮಾಡುತ್ತಿದ್ದರು. ಅವರು ವಾರ್ಡಿನಿಂದ ಹೊರಗೆ ಬರುವಾಗ ಭೇಟಿ ಮಾಡಬಹುದೆಂದು ಬಾಗಿಲಲ್ಲಿ ನಿಂತು ಕಾಯುತ್ತಿದ್ದರು. ರೋಗಿಗಳ ತಪಾಸಣೆ ಮುಗಿಸಿ ಹೊರಬಂದ ಕೂಡಲೇ ನಮಸ್ಕಾರ ಡಾಕ್ಟರ್ ಎಂದು ಅವರಿಗೆ ವಿಷಯ ತಿಳಿಸಿ ಸುಜಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ವಿನಂತಿಸಿದರು. ಅಯ್ಯೋ, ನಿಮ್ಮ ಮಗಳನ್ನು ನೋಡೋದಕ್ಕೆ ನಾನು ಅನುಮತಿ ಕೊಡಬೇಕಾ? ನಕ್ಕರು. ರಾಯರಿಗೆ ನಗಬೇಕೋ ಬೇಡವೋ ತಿಳಿಯಲಿಲ್ಲ. ಪೆಚ್ಚಾಗಿ ನಿಂತು ಬಿಟ್ಟರು. ನೋಡಿ, ನಮ್ಮ ಡಾಕ್ಟರ್, ನರ್ಸ್ ಎಲ್ಲ ನಗ್ತಿದ್ದಾರೆ, ತಾವೇಕೆ ನಗ್ತಾ ಇಲ್ಲ ಎಂದು ತಮಾಷೆ ಮುಂದುವರಿಸಿದರು. ಸರ್ಜನ್ ಸುಧೀರ್ ಸಮಸ್ಯೆಗಳನ್ನು ನಗುತ್ತಾ ಎದುರಿಸಬೇಕೆಂದು ನಂಬಿದವರು. ಅದೇ ರೀತಿಯಲ್ಲಿ ನಗುಮೊಗದ ಸೇವೆ ಸಲ್ಲಿಸಿ ರೋಗಿಗಳ ಮನೆಗೆದ್ದಿದ್ದರು. ಅವರ ಮಾತು ಕೇಳಿ ರೋಗಿಗಳು ತಮ್ಮ ನೋವನ್ನು ಮರೆತು ಮನಸಾರೆ ನಗುತ್ತಿದ್ದರು. ಅದೇ ರೀತಿ ಅವರ ಬಳಿ ತರಬೇತಿ ಪಡೆಯುತ್ತಾ ಕಿರಿಯ PG ವೈದ್ಯರಿಗೆ ಆಗಾಗ್ಗೆ ಹೇಳುತ್ತಿದ್ದರು. ನಗುಮುಖದ ಸೇವೆ ರೋಗಿಗಳಿಗೆ ಟಾನಿಕ್ ಇದ್ದಂತೆ. ನಗು ರೋಗಿಗಳ ಅರ್ಧ ಕಾಯಿಲೆಯನ್ನು ವಾಸಿ ಮಾಡಿಬಿಡುತ್ತದೆ ಎಂದು ಹೇಳುತ್ತಿದ್ದರು. ಹಾಗೆಂದು ಅವರು ಕರ್ತವ್ಯವನ್ನು ಲಘುವಾಗಿ ಪರಿಗಣಿಸುತ್ತಿರಲಿಲ್ಲ. ರೋಗಿಗಳ ವಿಷಯದಲ್ಲಿ ರಾಜಿ ಎಂದು ಮಾಡಿಕೊಳ್ಳುತ್ತಿರಲಿಲ್ಲ. ಎಷ್ಟೇ ಕಠಿಣ ಸಂದರ್ಭದಲ್ಲಿಯೂ ಶ್ರಮವಹಿಸಿ ಅಧ್ಯಯನ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ಮುಂದಾಗುತ್ತಿದ್ದರು. ಇಂತಹ ವೈದ್ಯರು ಅಪರೂಪ. ಹಾಗಾಗಿ ಅವರಿಗೆ ಆಸ್ಪತ್ರೆಯಲ್ಲಿ, ಸಮಾಜದಲ್ಲಿ ವಿಶೇಷ ಗೌರವವಿತ್ತು. ಕೆಲವರ ಪಾಲಿಗೆ ಸರ್ಜನ್ ಸುಧೀರ್ ಆಗಿರಲಿಲ್ಲ, ಕಣ್ಣಿಗೆ ಕಾಣುವ ದೇವರು. ರಾಯರು ಕೈ ಮುಗಿದು ನಿಂತಿದ್ದುದನ್ನು ಗಮನಿಸಿ, ನಿಮ್ಮ ಮಗಳ ಜೊತೆ ಮಾತಾಡಿ, ಆದರೆ ಹತ್ತು ಕರೆದು ಮಾತಾಡಬಾರದು, ನಗುತ್ತಿರಬೇಕು, ಧೈರ್ಯ ತುಂಬುವ ಕೆಲಸ ಮಾಡಿ. ನೀವು ಉಪಾಧ್ಯಾಯರು, ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಅನಿಸುತ್ತೆ ಎಂದರು ಸರ್ಜನ್. ಸರಿ ಡಾಕ್ಟರ್, ತಾವು ಹೇಳಿದಂತೆ ನಡೆದುಕೊಳ್ಳುತ್ತೇವೆ ಎಂದು ಕೈ ಮುಗಿದು ಹೊರಟರು. ಸತೀಶನ ಆನಂದಕ್ಕೆ ಪಾರವೇ ಇರಲಿಲ್ಲ. ಸುಜಿಯನ್ನು ನೋಡುವ ಅವಕಾಶಕ್ಕಾಗಿ ಪರಿತಪಿಸುತ್ತಿದ್ದ. ವೈದ್ಯರು ಅನುಮತಿಸಿದ ಕಾರಣ ಮುಖದಲ್ಲಿ ಮಂದಹಾಸ ಮೂಡಿತು. ಸುಜಿಯನ್ನು ನೋಡಲು ರಾಯರನ್ನು ಹಿಂಬಾಲಿಸಿದ. ನೂರಾರು ಕನಸುಗಳು. ಸುಜಿಯನ್ನು ಒಪ್ಪಿಕೊಂಡು ಅವಳ ನೋವನ್ನು ಆಲಿಸಬೇಕು, ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬಬೇಕು. ಅವಳ ಮುಂದೆ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು. ಮುಖದಲ್ಲಿಯಾಗಲಿ ಮಾತಿನಲ್ಲಾಗಲಿ ನೋವನ್ನು ವ್ಯಕ್ತಪಡಿಸಬಾರದು ಎಂದು ತೀರ್ಮಾನಿಸಿದ. ರಾಯರು ಮತ್ತು ರಮೇಶ ಮುಂದೆ ಸಾಗುತ್ತಿದ್ದರು. ಮಕ್ಕಳಂತೆ ಅವರನ್ನು ಹಿಂಬಾಲಿಸಿದ್ದ ಸತೀಶ. ತುರ್ತು ನಿಗಾ ಘಟಕದ ಒಳಗೆ ಹೋಗುವಾಗ ಅಲ್ಲಿದ್ದ ನರ್ಸ್ಗೆ ಸರ್ಜನ್ ರವರು ಅನುಮತಿ ನೀಡಿರುವ ವಿಷಯ ತಿಳಿಸಿ ಸುಜಿಯನ್ನು ನೋಡಲು ಅನುಮತಿ ಕೋರಿದರು. ಆದರೂ 3 ಜನ ಯಾಕೆ ಸರ್? ಅಳುಕುತ್ತಲೇ ಪ್ರಶ್ನಿಸಿದರು ಕರ್ತವ್ಯ ನಿರತ ನರ್ಸ್. ಇಲ್ಲ, ನಾವಿಬ್ಬರು ದೂರದಿಂದ ನೋಡುತ್ತೇವೆ, ಇವರು ಮಾತ್ರ ಮಾತಾಡಿಸುತ್ತಾರೆ, ಬೇಗನೆ ಬರ್ತೀವಿ ಎಂದು ಸತೀಶನತ್ತ ಕೈ ತೋರಿಸಿದ ರಮೇಶ ಆಕೆಯ ಅನುಮಾನ ಪರಿಹರಿಸಿದ. ಸರ್ಜನ್ ಸುಧೀರ್ ಹೆಸರು ಹೇಳಿದ್ದರಿಂದ ಮರು ಮಾತಾಡದೆ ಸಮ್ಮತಿಸಿದರು. ಬೇಗ ಬನ್ನಿ ಪ್ಲೀಸ್. ಆಯಿತು ಎಂದು ತಲೆ ಅಲ್ಲಾಡಿಸಿ 3 ಒಳಗೆ ನಡೆದರು. ಸತೀಶನಿಗೆ ಹೃದಯದ ಬಡಿತ ಜೋರಾಯಿತು. ಆತಂಕ, ಭಯ, ನೋಡುವ ತವಕ, ಭಾವನೆಗಳು ಒಮ್ಮೆಲೆ ದಾಳಿ ಮಾಡಿದ್ದವು. ಹತ್ತಿರ ಹೋದ. ಸುಜಿ ಕಣ್ಮುಚ್ಚಿ ಮಲಗಿದ್ದಳು. ಮುಖ ಬಾಡಿ ಸುಕ್ಕಾದಂತೆ ಕಂಡಿತು. ಅಲ್ಲಲ್ಲಿ ಹಾಕಿದ ಬ್ಯಾಂಡೇಜ್. ಮುಖ ಕಪ್ಪಿಟ್ಟಿತ್ತು. ದೇಹ ಕ್ಷೀಣಿಸಿತ್ತು. ಲೋಕದ ಪರಿವೇ ಇಲ್ಲದಂತೆ ಮಲಗಿದ್ದಳು. ಅವಳನ್ನು ನೋಡಿ ಒಂದು ಕ್ಷಣ ಹೆದರಿದ್ದ ಸತೀಶ. ನಗುಮುಖದ ಆ ಸುಜಿಗೂ ಇಲ್ಲಿ ಮಲಗಿರುವ ಸುಜಿಗೂ ಅಜಗಜಾಂತರ. ಕಲ್ಪಿಸಿಕೊಳ್ಳಲು ಕಷ್ಟವಾಯಿತು. ದುಃಖ ಉಮ್ಮಳಿಸಿ ಬಂತು. ಕಷ್ಟಪಟ್ಟು ತಡೆದ. ಕೈಕಾಲಿನಲ್ಲಿ ಶಕ್ತಿಯೇ ಇಲ್ಲದಂತಾಯಿತು. ಇಂತಹ ಅನುಭವ ಎಂದೂ ಆಗಿರಲಿಲ್ಲ. ಭೂಮಿ ತಿರುಗಿದಂತಾಯಿತು. ಮೆಲ್ಲನೆ ಅವಳ ಪಕ್ಕ ಕುಳಿತ. ಪದೇ ಅವಳನ್ನು ನೋಡಿದ. ಆ ಸ್ಥಿತಿಯಲ್ಲಿ ಅವಳನ್ನು ನೋಡುತ್ತೇನೆಂಬ ಕಲ್ಪನೆಯೂ ಸಹ ಇರಲಿಲ್ಲ. ಅಕ್ಷರಶಃ ಶವದಂತೆ ಕಂಡಳು. ಚಲನೆಯೇ ಇಲ್ಲದ ವಸ್ತು ಒಂದು ಬಿದ್ದಂತೆ ಕಂಡಿತು. ಸುಜಿ ಹೊದ್ದು ಮಲಗಿದ್ದಳು. ಹೌದು, ದೇಹ ಉಸಿರಾಡುತ್ತಿತ್ತು. ನಿಧಾನವಾಗಿ ಉಸಿರಾಡುತ್ತಿದ್ದಳು. ಅವಳ ಸ್ಥಿತಿ ಕಂಡು ಮರುಗಿದ. ಮೊದಲೇ ಹೆಂಗರಳು, ಭಾವುಕ. ತಲೆ ಮೇಲೆ ಕೈ ಇಟ್ಕೊಂಡು ಕಣ್ಮುಚ್ಚಿದ. ಮನಸ್ಸು ತಡೆಯಲಿಲ್ಲ. ಅವಳ 2 ಭುಜ ಹಿಡಿದು ಅಲುಗಾಡಿಸಿ, ಸುಜಿ, ನಾನು ಬಂದಿದ್ದೀನಿ, ಹೇಳು, ಮಾತಾಡು, ನಾನು ನಿನ್ನ ಸತಿ ಎಂದು ಬಡಬಡಿಸಿದ. ಮಾತ್ರೆ ಔಷಧಿಯ ಪ್ರಭಾವದಿಂದ ದೀರ್ಘ ನಿದ್ರೆಯಲ್ಲಿದ್ದ ಸುಜಿಗೆ ತನ್ನನ್ನು ಯಾರೋ ಎಬ್ಬಿಸುತ್ತಿದ್ದಾರೆ ಎಂದು ಅನಿಸಿತು. ಕಷ್ಟಪಟ್ಟು ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದಳು. ಆಶ್ಚರ್ಯ. ಸತಿ ಎನ್ನುತ್ತಾ ನೋವನ್ನು ಮರೆತು ಏಳಲು ಪ್ರಯತ್ನಿಸಿದಳು. ದೇಹ ಅನುಮತಿಸಲಿಲ್ಲ. ನಿರಾಶಳಾಗಿ ಮಲಗಿ ಮೆಲ್ಲಗೆ ಸತೀಶನ ಕೈ ಹಿಡಿದು ಒದುಮಿದಳು. ಆ ಸ್ಪರ್ಶದಲ್ಲಿ ಹೇಳಲಾಗದ ಹಿತ, ಆನಂದ.
ಬೇರೆ ಲೋಕದಲ್ಲಿದ್ದಂತೆ ಅನುಭವ ಆಯಿತು. ತನ್ನ ಸತೀಶ ತನಗಾಗಿ ಬಂದಿದ್ದಾನೆ. ಭಾವಪರವಶವಾದರು. ಮನಸ್ಸಿನ ನಿಯಂತ್ರಣ ತಪ್ಪಿತು. ಸತೀಶನ ಎರಡೂ ಕೈಗಳನ್ನು ಸೆಳೆದು ಎದೆಗೊತ್ತಿ ಭದ್ರವಾಗಿ ಹಿಡಿದುಕೊಂಡಳು. ವಿದ್ಯುತ್ ಸಂಚಾರವಾಯಿತು. ಮನಸ್ಸುಗಳು ಬೆರೆತು ಹೋದವು. ಇಬ್ಬರಿಗೂ ಮಾತು ಹೊರಡಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಕಣ್ಣುಗಳ ಭಾಷೆ ಇಬ್ಬರ ಹೃದಯಕ್ಕೆ ಮಾತ್ರ ಅರ್ಥವಾಯಿತು. ಸುಜಿಯ ಕಣ್ಣಿನಿಂದ ಒಂದೆರಡು ಹನಿ ಉದುರಿತು. ಆ ಹನಿ ಕೆಳಗೆ ಉದುರುವುದನ್ನು ನೋಡಿದ ಸತೀಶ ಸಹಿಸಲಾಗಲಿಲ್ಲ. ಭಾವೋದ್ರೇಕಕ್ಕೆ ಒಳಗಾಗಿ ಕಣ್ಣುಗಳನ್ನು ಚುಂಬಿಸಿದ. ಹನಿ ನೀರು ಸತೀಶನ ತುಟಿಗಳನ್ನು ಒದ್ದೆ ಮಾಡಿತು. ಸುತ್ತಮುತ್ತಲಿನ ಪರಿವೇ ಇಲ್ಲದ ಎರಡು ಹೃದಯಗಳ ಆ ಮಿಲನವನ್ನು ವರ್ಣಿಸಲು ಶಬ್ದಗಳೇ ಇರಲಿಲ್ಲ. ಅದೊಂದು ಅಪೂರ್ವ ಕ್ಷಣ. ಆ ಒಂದು ಕ್ಷಣ ಬಾಹ್ಯ ಲೋಕವನ್ನೇ ಮರೆತಿದ್ದರು ಪ್ರೇಮಿಗಳು. ಒಂದು ಕ್ಷಣ ಅಳು, ಮತ್ತೊಂದು ಕ್ಷಣ ನಗು. ಅವರು ಭಾವನಾ ಲೋಕದಲ್ಲಿ ಮುಳುಗಿದ್ದರು. ಸಂತೋಷದ ಸಾಗರದಲ್ಲಿ ಸತೀಶ ತೇಲುತ್ತಿದ್ದ. ಅವಳ ಹಣೆಯ ಮೇಲೆ ಕೈಯಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ತಲೆ ಸವರಿ ಹಣೆಗೆ ಮುತ್ತಿಟ್ಟ. ಅದು ಅಪ್ಪನ ಮುಂದೆ. ಸುಜಿ ಮತ್ತು ಸತೀಶನ ಭಾವನಾತ್ಮಕ ಮಿಲನ ನೋಡಿ ರಾಯರು ಮೂಕರಾದರು. ಪ್ರೀತಿ ಪ್ರೇಮದ ಕತೆ ಕೇಳಿದರು, ಪಾಠ ಮಾಡಿದರು. ಆದರೆ ಪ್ರೇಮಿಗಳನ್ನು ನೋಡಿರಲಿಲ್ಲ. ರಾಯರಿಗೆ ಅರಿವಿಲ್ಲದೆಯೇ ಕಣ್ಗಳು ಒದ್ದೆಯಾದವು. ಅದು ಆನಂದ ಬಾಷ್ಪ. ರಮೇಶನನ್ನು ಒಪ್ಪಿ ಹಿಡಿದರು. ರಮೇಶ ಅವರನ್ನು ನೋಡಿದ. ರಾಯರ ಆ ನೋಟದಲ್ಲಿ ಸುಜಿ ಆಯ್ಕೆ ಸರಿಯಿದೆ ಎಂಬ ಭಾವನೆ ಇತ್ತು. ಆ ಒಂದು ಕ್ಷಣ ರಾಯರು ಕಳೆದು ಹೋಗಿದ್ದರು. ನೀನು ಹೆದರಬೇಡ, ಜೀವನ ಪೂರ್ತಿ ನಾನು ನಿನ್ನ ಬಳಿ ಇರ್ತೀನಿ, ಅವಳ ಕೈ ಹಿಡಿದು ಭರವಸೆ ನೀಡಿದ ಸತೀಶ. ಸುಜಿ ಮೆಲ್ಲನೆ ಲೆಕ್ಕಳಷ್ಟೇ. ಹತಾಶ ಭಾವನೆ ಅವಳ ಮುಖದಲ್ಲಿ ಮುಡಿ ಸತೀಶನ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡಳು. ಯಾಕೆ ಸುಜಿ? ಮುಖದಲ್ಲಿ ನೋವು. ಮುಗ್ಧನಂತೆ ಪ್ರಶ್ನಿಸಿದ. ನನ್ನ ಕಾಲು ಎಂದಷ್ಟೇ ಹೇಳಿ ಜೋರಾಗಿ ಅಳಲಾರಂಭಿಸಿದಳು. ಸುಜಿ, ದೇವರು ಜೀವ ಉಳಿಸಿದ್ದಾನೆ. ನಿನ್ನ ಜೊತೆ ನಾನು ಇರ್ತೀನಿ. ಜೀವನ ಪೂರ್ತಿ ಜೊತೆಯಾಗಿ ಹೆಜ್ಜೆ ಹಾಕೋಣ. ನನ್ನ ನಂಬು, ಭರವಸೆ ನೀಡಿದ. ಅವನ ಮಾತು ಕೇಳಿ ರಾಯರ ಹೃದಯ ತುಂಬಿ ಬಂತು. ರಮೇಶನನ್ನು ಭದ್ರವಾಗಿ ಹಿಡಿದು ಹೊತ್ತು ಬಿಟ್ಟರು. ನೋಡಿ, ನೀವು ಹೀಗೆ ಎತ್ತರೆ ಹೇಗೆ? ಪೇಷಂಟ್ಗೆ ತೊಂದರೆ ಆಗುತ್ತೆ. ಟೈಮ್ ಆಯಿತು, ಹೊರಡಿ ಪ್ಲೀಸ್, ನರ್ಸ್ ಹೇಳಿದರು. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.